ಸಂದೇಹ ಸಮಾಧಾನದ ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಮುಕ್ಕೋಟಿ ದೇವತೆಗಳನ್ನು ಆರಾಧಿಸುವ ಭಾರತೀಯ ಪರಂಪರೆಯಲ್ಲಿ 108 ಆಚರಣೆಗಳು, ಶಾಸ್ತ್ರಗಳು ಅವ. ಆದರೆ ಇದರ ಹಿಂದಿನ ಅರ್ಥ, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇದು ಯಾವುದೂ ತಿಳಿದಿಲ್ಲ. ಅದಕ್ಕೆ ನಮಗೆ ವೇದ, ಉಪನಿಷತ್ತು, ಪುರಾಣಗಳ ಆಧಾರ ಜ್ಞಾನ ಯಾವುದೂ ಇಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡೋದ ಇಲ್ಲಿನ ಪ್ರಯತ್ನ. ಅಂದ್ರೆ ನಮ್ಮ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ನಿಮ್ಮಲ್ಲೇ ಅಂತಹ ಸಂದೇಹಗಳಿದ್ರೆ ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನೂ ಪಡೀರಿ. ಇವತ್ತಿನ 3 ಪ್ರಶ್ನೆಗಳು: ಯುಗಾದಿ ಅಂದ್ರೆ ಪಂಚಾಂಗದ ಪ್ರಕಾರವೇ ಯುಗದ ಆದಿ, ಹೊಸ ವರ್ಷ. ಆದರೂ ಆಚರಣೆಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯೊಳಗೆ ಆಚರಿಸ್ತಾರೆ, ಯಾಕೆ? ಉದಾಹರಣೆಗೆ ಮಹಾರಾಷ್ಟ್ರದೊಳಗೆ ಗುಡಿ ಪಾಡ್ವಾ, ಧ್ವಜಾರೋಹಣ ಅದ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಯುಗಾದಿ ನಾವು ಆಚರಣೆ ಮಾಡಿದ ಮೇಲೂ ಉತ್ತರದೊಳಗೆ ಕೆಲವು ಭಾಗಗಳೊಳಗೆ ಬೈಸಾಖಿ ಅಂದ್ರೆ ವೈಶಾಖದ ಆಚರಣೆ ಇರ್ತದೆ. ತಮಿಳುನಾಡು, ಉಡುಪಿಯೊಳಗೂ ಒಮ್ಮೊಮ್ಮೆ ಹಿಂದೆ ಮುಂದೆ ಆಗಿರ್ತದೆ, ಯಾಕೆ? ಹೆಚ್ಚಿನ ದೇವಸ್ಥಾನ ಮಠಗಳೊಳಗೆ ಯುಗಾದಿ ದಿವಸ ಗಂಧಲೇಪನ ಇರ್ತದೆ, ಯಾಕೆ? ಈ 3 ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರಿಂದ ಈ ವಾರ ಕೇಳೋಣ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾತ್ಮತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಳಂ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಪ್ರಶ್ನೆಗಳ ಮಾಲಿಕೆಯನ್ನು ಕೇಳುವಂತಹ ಒಂದು ಸಂದೇಹವಿರುವಂತಹ ಎಲ್ಲ ವರ್ಗಕ್ಕೆ, ಬಂಧು ವರ್ಗಕ್ಕೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇಂದಿನ ಪ್ರಶ್ನೆಗಳಿದೆ. ಹೇಳ್ತಾ ಇದ್ದಾರೆ, ಯುಗಾದಿ ಅಂದರೆ ಪಂಚಾಂಗದ ಪ್ರಕಾರ ಯುಗಾದಿ ಅಥವಾ ಹೊಸ ವರ್ಷ. ಆದರೆ ಬೇರೆ ಬೇರೆ ಆಚರಣೆಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನಾವು ನೋಡ್ತೀವಿ, ಜನವರಿ 1 ನಮ್ಮ ಹಬ್ಬ ಅಲ್ಲ, ಅದು ಹೊಸ ವರ್ಷ ಅಲ್ಲ. ಯುಗದ ಆದಿ, ಯುಗ ಅಂದರೆ ಮನ್ವಂತರದ ಆದಿ ಅಂದರೆ ಬ್ರಹ್ಮನ ಸೃಷ್ಟಿಯಾಗಿದ್ದು ಯುಗಾದಿ ಅಂತ ಹೇಳ್ತೀವಿ. ಅಂದರೆ ಅವತ್ತು ಬ್ರಹ್ಮ ಸೃಷ್ಟಿ ಪ್ರಾರಂಭ ಮಾಡಿದ ದಿನ ಅಂತ ಅದನ್ನು ಕರೀತಾರೆ. ಯುಗದ ಆದಿ, ಕೃತಯುಗ, ಈ ರೀತಿ ನಾವು ನೋಡಿದಾಗ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಅದರಂತೆ ಕಲಿಯುಗ. ಯುಗದ ಆದಿಗಳಿಗೆ ಯುಗಾದಿ ಅಂತ ಹೇಳ್ತಾರೆ. ಅದರ ಕಾಲನಾಮಕ ಪರಮಾತ್ಮನ ಚಿಂತನೆ ನಮಗಿಲ್ಲಿ ಕೊಡುತ್ತದೆ. ಮತ್ತು ಈ ಯುಗಾದಿ ಇದು ಏನಂತಂದರೆ ನಮಗೆ ಹೊಸ ವರ್ಷ. ಹಿಂದೂ ಶಾಸ್ತ್ರದ ಪ್ರಕಾರ, ಪಂಚಾಂಗದ ಪ್ರಕಾರ ಹೊಸ ವರ್ಷ ಮತ್ತು ಬ್ರಹ್ಮನ ಆಯುಷ್ಯಮಾನದ ಪರಿಮಾಣವನ್ನು ನಾವು ನೋಡುವಂತಹ ದಿನ. ಮತ್ತು ಪಂಚಾಂಗ ಶ್ರವಣ ಮಾಡಬೇಕು, ಈ ರೀತಿ ನಾವು ನೋಡ್ತೀವಿ. ವಿಶೇಷವಾಗಿ ಅವತ್ತಿನ ದಿನ ಪಂಚಾಂಗ ಶ್ರವಣ ಮಾಡಿ ನಮ್ಮ ಮುಂದಿನ ಒಂದು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅವತ್ತಿನ ದಿನ ಆಚರಣೆಗಳಲ್ಲಿ ನಾವು ನೋಡ್ತೀವಿ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ರೀತಿ ಆಚರಿಸ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಆಚರಿಸ್ತಾರೆ ಅಂತಂದರೆ, ನಮ್ಮಲ್ಲಿ ನಾವು ಬೇವು ಬೆಲ್ಲವನ್ನು ಎರಡನ್ನು ಅಂದರೆ ಬೇವಿನ ಹೂಗಳು ಅಥವಾ ಎಲೆಗಳನ್ನು ಮತ್ತು ಮಾವಿನ ಹೊಸ ಫಲ ಅಂತ ಮಾವಿನಕಾಯಿ ಹಾಗೂ ಬೆಲ್ಲ, ಇದನ್ನೆಲ್ಲ ದೇವರ ಮುಂದೆ ಇಟ್ಟು ಅದನ್ನು ನಾವು ಒಬ್ರಿಗೊಬ್ರು ಹಂಚ್ಕೋತೀವಿ ಅಂತ ಹೇಳ್ತಾರೆ. ಕೆಲವು ಕಡೆ ಫ್ರೂಟ್ ಸಲಾಡ್ ಅಂತ ಮಾಡ್ತೀವಲ್ಲ ನಾವು, ಅದರಂತೆ ಎಲ್ಲವನ್ನು ಒಂದೇ ಇದರಲ್ಲಿ ಪಾತ್ರೆಯಲ್ಲಿ ಹಾಕಿ, ಅಂದರೆ ಗಡಿಗೆಯಲ್ಲಿ ಅದನ್ನು ಹಾಕಿ, ಅದಕ್ಕೆ ಬೆಲ್ಲ ಸೇರಿಸಿ ಮತ್ತು ಬೇವಿನ ಹೂವು ಸೇರಿಸಿ ಅದನ್ನೆಲ್ರಿಗೂ ಕುಡಿಯಲಿಕ್ಕೆ ಕೊಡೋದು ಅವತ್ತಿನ ದಿವಸ. ಅದು ದೇವರ ನೈವೇದ್ಯ ಮಾಡಿ ಅದನ್ನೆಲ್ಲರಿಗೂ ಕುಡಿಲಿಕ್ಕೆ ಕೊಡ್ತಾರೆ. ಕೆಲವು ಕಡೆ ಏನು ಮಾಡ್ತಾರೆ ಅಂತಂದರೆ, ಈ ಇದು ಇರುತ್ತಲ್ಲ, ನಾವು ಕರಿತೀವಲ್ಲ ಹುರ್ಗಡ್ಲೆ ಪುಡಿಯನ್ನು ಬೆಲ್ಲದೊಂದಿಗೆ ಸೇರಿಸಿ ಬೇವಿನ ಹೂಗಳನ್ನು ಹಾಕಿ ಅದನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ. ಅದು ಪುಡಿ ಬೇವು ಅಂತ ಕೂಡ ಕರೀತಾರೆ. ಅದು ನೀರಿನ ರೂಪದಲ್ಲಿರೋದಿಲ್ಲ. ಆದರೆ ಇದು ಎಲ್ಲ ಹಣ್ಣುಗಳನ್ನು ಹಾಕಿ ಮಾಡುವಂಥದ್ದು ಅದು ನೀರಿನ ರೂಪದ ನೀರಾಗಿರ್ತದೆ.
ಅದನ್ನು ಕುಡಿತಾರೆ. ಅದನ್ನು ಗಡಿಗೆಗಳಲ್ಲಿಟ್ಟು ತಣ್ಣಗಾದ್ಮೇಲೆ ಕುಡಿತಾರೆ. ಇವಾಗೆಲ್ಲ ಫ್ರಿಡ್ಜ್‌ಗಳುಂಟು. ಹಳ್ಳಿಗಳಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನು ಯಾಕೆ ಮಾಡ್ತಾರೆ? ಇದರದ್ದು ಏನು ಉದ್ದೇಶ ಅಂತಂದರೆ, ಬೇವು ಒಂದು ರೀತಿಯಿಂದ ನಮಗತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದೆ, ಆ್ಯಂಟಿಬಯೋಟಿಕ್ ಥರ. ಮತ್ತು ಬೆಲ್ಲ ಏನಂತಂದರೆ ನಮ್ಮ ಇದಕ್ಕೇನಂತಂದರೆ ಮೈಗೆ ಒಗ್ಗಿ ಪಿತ್ತ ನಿವಾರಣೆ ಮಾಡ್ತದೆ. ಪ್ರತಿಯೊಂದು ಆಯುರ್ವೇದಿಕ ಒಂದು ಔಷಧಿಗಳ ಪ್ರಕಾರ ಈ ಒಂದು ಕಾಲದಲ್ಲಿ ಬದಲಾವಣೆ ಆಗಿ ಬಿಸಿಲಿನ ಕಾಲ ಬರುವುದರಿಂದ ಬೇವು ತಂಪು ಮಾಡ್ತದೆ, ಮಾವಿನಕಾಯಿ ತಂಪು ಮಾಡ್ತದೆ. ಹಾಗೂ ಬೆಲ್ಲ ಏನಂತಂದ್ರೆ ಅದಕ್ಕೆ ಸಮತೋಲನವಾಗಿ ಕಹಿ ಇದ್ದ ಪದಾರ್ಥವನ್ನು ಅದ್ರ ಜೊತೆಗೆ ಸಿಹಿ ತಿನ್ನಬೇಕು. ಕಹಿ ಸಿಹಿ ಎರಡೂ ಬಾಳಲ್ಲಿ ಹೊಸ ವರ್ಷ ಪ್ರಾರಂಭದಿಂದನೇ ಇರಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಬೇವು ಬೆಲ್ಲವನ್ನು ಸಮರ್ಪಣೆ ದೇವರಿಗೆ ಮಾಡಿ ನಾವು ತಗೋಬೇಕು. ಮತ್ತು ಅದರ ಜೊತೆಗೆ ಏನಂತಂದರೆ ಈ ಒಂದು ರೋಗ ನಿರೋಧಕ ಶಕ್ತಿ ಇರುವಂತಹ ಬೇವು ಏನು ಮಾಡ್ತದೆ ಅಂತಂದರೆ, ಅದನ್ನು ಸೇವಿಸುವುದರಿಂದ ನಮ್ಮ ಹೊಟ್ಟೆಯ ಕಲ್ಮಶಗಳೆಲ್ಲ ತೆಗೆದು ಶುದ್ಧಿ ಮಾಡ್ತದೆ ಅಂತ ಕೂಡ ಹೇಳ್ತಾರೆ. ಎಲ್ಲ ಕರುಳುಗಳು, ಯಾಕಂದರೆ ಬಿಸಿಲಿನ ಪ್ರಮಾಣ ಬಂದಾಗ ನಮಗೇನಂತಂದರೆ ನೀರಿನ ಒಂದು ಅಂಶ ದೇಹದೊಳಗೆ ಕಡಿಮೆ ಆಗಿ ನಮಗೆ ಏನಂತಾರೆ ಡಯರಿಯಾ ಥರ ಆಗೋದು, ಪ್ರತಿಯೊಂದು ಕೆಲವೊಂದು ಸೋಂಕುಗಳು ಬರ್ತವೆ ಹೊಟ್ಟೆಗೆ ಕುರಿತು, ಜಠರಕ್ಕೆ ಕುರಿತು. ಅಂತಹ ಸೋಂಕುಗಳ ನಿವಾರಣೆಗಾಗಿ ಬೇವನ್ನು ನಾವು ಡೈರೆಕ್ಟಾಗಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು. ಅಂದರೆ ಬೇವಿನ ಹೂಗಳನ್ನು ತೊಗೊಳ್ತಾರೆ. ಆ ರೀತಿ ಆಚರಣೆ ಮಾಡ್ತಾರೆ. ಮತ್ತು ಇನ್ನೊಂದು ಇದು ಎಲ್ಲ ಏನಂತಂದರೆ ಇದು ಪ್ರತಿಯೊಂದು ನಮ್ಮ ಹಬ್ಬ ಒಂದು ವೈಜ್ಞಾನಿಕ ಹಿನ್ನೆಲೆ. ಅದನ್ನು ಸಾಂಪ್ರದಾಯಿಕವಾಗಿ ಅದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಇದನ್ನು ವೈಜ್ಞಾನಿಕವಾಗಿ ಹೇಳಿದರೆ ಅರ್ಥ ಆಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಬೇಕು. ಈ ರೀತಿ ದೇವರ ಪೂಜೆ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಅದನ್ನೆಲ್ಲವನ್ನು ದೇವರಿಗೆ ಕೊಟ್ಟು ನಾವು ತಿನ್ನಬೇಕು. ಮತ್ತು ಹೇಳ್ತಾರೆ ಆವತ್ತಿನ ನಿಂಬಕ ದಳ ಭಕ್ಷಣಂ ಅಂತ ಕರೀತಾರೆ. ಚ್ಯೂತ ಕುಸುಮ ಅವನ್ನೆಲ್ಲ ನಿಂಬಕ ದಳ ಅಂತಂದರೆ ಬೇವಿನ ಎಲೆಗಳು, ಮತ್ತು ಚ್ಯೂತ ಕುಸುಮಗಳು ಅಂದರೆ ಈ ಮಾವಿನ ಎಲೆಗಳನ್ನು, ಕುಸುಮ ಅಂದರೆ ಹೂಗಳು, ಅದನ್ನು ಎಲ್ಲವನ್ನು ಸೇವಿಸುವುದರಿಂದ ನಮ್ಮ ಪ್ರಕೃತಿಯಲ್ಲಿ ಅಥವಾ ಉಷ್ಣತೆ, ದೇಹದ ಉಷ್ಣತೆಯನ್ನು ಕಾಪಾಡ್ತದೆ ಅದು ಅನ್ನೋದು ಮುಖ್ಯವಾದದ್ದು. ಇದು ಅರ್ಥ. ಇದು ವೈಜ್ಞಾನಿಕ ಹಿನ್ನೆಲೆ. ನಮ್ಮ ದೇಹಕ್ಕೆ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಹಬ್ಬಗಳು ಉಂಟು ಅಂತಂದದ್ರಲ್ಲಿ ಇದು ಮಾತ್ರ ಬಹಳ ಮುಖ್ಯವಾಗಿದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೇನಂತಂದರೆ ಇದು ಯುಗಾದಿ ವಿಶೇಷತೆ ಏನು ಅಂತ ಕೇಳಿದಾಗ, ಯುಗಾದಿ ವಿಶೇಷತೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಅಮಾವಾಸ್ಯೆ ಮರುದಿನ ಅಂದರೆ ಯುಗಾದಿ ಅಮಾವಾಸ್ಯೆ, ಕೊನೆಯ ಅಮಾವಾಸ್ಯೆ ಅದು ಆ ಒಂದು ಯುಗದ ಅಂದರೆ ಆ ವರ್ಷದ ಕೊನೆಯ ಅಮಾವಾಸ್ಯೆ ಮರುದಿನ ಪ್ರತಿಪದ ಯುಗಾದಿಯ ಪಾಡ್ಯ ಅನ್ನೋದು. ಅದನ್ನೇನಂತಂದರೆ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ, ಗುಡಿ ಪಾಡ್ವ ಅಂತ ಹೇಳ್ತಾರೆ. ಗುಡಿ ಪಾಡ್ವ ಅಂದರೆ ಪಾಡ್ಯ, ಗುಡಿ, ಅಲ್ಲಿ ಗುಡಿ ಕಟ್ತಾರೆ ಅಂತ ಹೇಳ್ತಾರೆ. ಗುಡಿ ಕಟ್ಟಿ ಅಲ್ಲಿ ಏನು ಮಾಡ್ತಾರೆ, ಒಂದು ಕಲಶವನ್ನು ಬೋರ್ಲ ಹಾಕಿ ಒಂದು ಕೋಲಿಗೆ ಒಂದು ಬಟ್ಟೆಯನ್ನು ಕಟ್ಟಿ ಅದು ಧ್ವಜದ ಥರ ಮಾಡಿ ಅದನ್ನೇನಂತಂದರೆ ಧ್ವಜಸ್ತಂಭವನ್ನು ಮನೆಯ ಬಲಗಡೆಯಲ್ಲಿ ನೆಡ್ತಾರೆ. ಇನ್ನು ಯಾಕೆ ಹೇಳ್ತಾರೆ ಈ ರೀತಿ ಅಂತಂದರೆ, ಬ್ರಹ್ಮ ಕಲಶ ಅಂತ ಅದನ್ನು ಕರೀತಾರೆ. ಅಂದರೆ ಬ್ರಹ್ಮದೇವರು ತನ್ನ ಒಂದು ಧ್ವಜವನ್ನು ಸ್ಥಾಪನೆ ಮಾಡಿದ್ದು ಅನ್ನೋ ದೃಷ್ಟಿಯಿಂದ ಅಲ್ಲೇನಂದರೆ ಅದು ಒಂದು ಶುಭ ಸಂಕೇತ ಅನ್ನೋ ದೃಷ್ಟಿಯಿಂದ ಅದನ್ನು ಗುಡಿ ಪಾಡ್ವ ಅಂಥೇಳಿ ಪ್ರತಿಯೊಂದು ಇದರಲ್ಲಿ ಏನಂತಂದರೆ ಗುಡಿಗಳನ್ನು ಕಟ್ಟುತ್ತಾರೆ ಅಂತ ಅರ್ಥ. ಪಾಡ್ಯದ ದಿನ ಮನೆಗಳಲ್ಲಿ ಬ್ರಹ್ಮದೇವರ ಕಲಶ ಸ್ಥಾಪನೆ ಮಾಡಿ ಅಲ್ಲಿ ಏನಂದರೆ ಮಾವಿನ ಎಲೆಗಳು ಮುಂತಾದ ಹೂಗಳು ಇದನ್ನೆಲ್ಲ ಹಾಕಿ ರಂಗೋಲಿ ಹಾಕಿ ಧ್ವಜಾರೋಹಣವನ್ನು ಮಾಡ್ತಾರೆ. ಅದು ಧ್ವಜ ಏನಂತಂದರೆ ಬ್ರಹ್ಮದೇವರ ಒಂದು ವಿಜಯದ ಸಂಕೇತ ಅಂತ ಕೂಡ ನಾವು ಹೇಳ್ತೀವಿ. ಅದಕ್ಕೆ ಗುಡಿ ಪಾಡ್ವ ಅಂತ ಕರೀತಾರೆ. ಅದು ಕಂಪಲ್ಸರಿಯಾಗಿ ಎಲ್ಲರ ಮನೆಯಲ್ಲಿ ಅದು ಆಚರಣೆ ಮಾಡ್ತಾರೆ. ಕಡೆ ಪಕ್ಷ ರಂಗೋಲಿಯಲ್ಲಾದರೂ ಅದನ್ನು ಹಾಕ್ತಾರೆ. ನಾವು ಅದನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಮತ್ತು ಕೆಲವು ಕಡೆ ಯುಗಾದಿ ಆಚರಣೆ ಆದಮೇಲೆ ಕೂಡ, ಯುಗಾದಿ ನಂತರನೂ ಕೂಡ ಉತ್ತರ ಭಾಗದಲ್ಲಿ ವೈಶಾಖ ಈ ರೀತಿ ಬೇರೆ ಬೇರೆ ತಮಿಳುನಾಡುಗಳಲ್ಲಿ, ಉಡುಪಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಒಂದು ಭಾರತದ ಸಂಪ್ರದಾಯದ ಪ್ರಕಾರ ನೋಡಿದ್ರೆ ಭಿನ್ನತೆಯಲ್ಲಿ ಐಕ್ಯತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದ ಹಬ್ಬಗಳನ್ನು ಒಂದೊಂದು ಬಗೆಯ ಆಚರಣೆ ಮಾಡ್ತಾರೆ. ಅದರಲ್ಲಿ ಯುಗಾದಿ ಕೂಡ ಒಂದು. ಇದನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ನಾವು ನೋಡ್ತೀವಿ, ನಾವು
ಏನಂತಾರೆ ಭೂಮಧ್ಯ ರೇಖೆಗೆ ನಾವು ಹತ್ತಿರ ಇರೋರು ದಕ್ಷಿಣದ ಭಾಗದವರು. ಅಂದರೆ ಭೂಮಧ್ಯ ರೇಖೆಗಿಂತ ಮೇಲ್ಗಡೆ ಇರುವಂಥ ಅಕ್ಷಾಂಶ ರೇಖಾಂಶಗಳ ಒಂದು ಗಣನೆಯಿಂದ ನಾವು ನೋಡಿದಾಗ ಮೇಲಿನ ಭಾಗಗಳಲ್ಲಿ ಇನ್ನೂ ನಮಗಿಂತ ಬಿಸಿಲು ಅವರಿಗೆ ತುಂಬ ಹೆಚ್ಚಾಗಿರ್ತದೆ ಅಂತ ಹೇಳ್ತಾರೆ. ಆ ಬಿಸಿಲು ಹೆಚ್ಚಾದಂತೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ನಮಗಿಂತ ಹೆಚ್ಚಾಗಿ ಚಂದ್ರಮಾನ ಪಂಚಾಂಗದ ಪ್ರಕಾರ ಅವರಿಗೆ ನಮಗಿಂತ 1 ತಿಂಗಳು ಅವರಿಗೆ ವ್ಯತ್ಯಾಸ ಹಬ್ಬಗಳಲ್ಲಿ ಬರ್ತದೆ. ನಮಗೆ ಇನ್ನೂ ಚೈತ್ರ ಮಾಸ ಇದ್ದರೆ ಅವ್ರಿಗಾಗಲೇ ವೈಶಾಖ ಅಂತ ಆ 1 ತಿಂಗಳು ಅವರಿಗೆ ಬರ್ತದೆ. ಆ ದೃಷ್ಟಿಯಿಂದ ಉತ್ತರ ಭಾರತದ ಕಡೆ ಎಲ್ಲ ಏನಂತಂದ್ರೆ ಅದನ್ನು ಬೈಸಾಖಿ ಅಥವಾ ವೈಸಾಖಿ ಅಂತ ಕರೀತಾರೆ. ಅಂದರೆ ವಸಂತೋತ್ಸವ ಪ್ರಾರಂಭ ಅಂತ. ವೈಶಾಖ ಮಾಸದಲ್ಲಿ ವಸಂತೋತ್ಸವವನ್ನು ಪ್ರಾರಂಭ ಮಾಡ್ತಾ ಅದು ಋತುಗಳ ಬದಲಾವಣೆಗಳನ್ನಾಗೋದನ್ನು ಅಲ್ಲಿ ನಮಗಿಂತ ಮುಂಚಿತವಾಗಿ ಅಲ್ಲಿ ಕಾಣಿಸ್ತದೆ. ಯಾಕೆ ಅಂತಂದರೆ ಅವರು ಭೂಮಧ್ಯ ರೇಖೆಯ ಒಂದು ಇದನ್ನು ಬಿಸಿಲಿನ ಒಂದು ಪ್ರದೇಶಗಳನ್ನು ನಾವು ನೋಡಿದಾಗ ನಮಗಿಂತ ಅವರಿಗೆ ಬಿಸಿಲು ಹೆಚ್ಚು ಆಗಲೇ ಪ್ರಾರಂಭ ಆಗಿಬಿಟ್ಟಿರ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಆಗಲೇ ನಮಗಿಂತ ಚಾಂದ್ರಮಾನ ಪಂಚಾಂಗನೂ ಆಯಿತು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ಅವರೇನೆಂದರೆ ಅದನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಜೋಕಾಲಿ ಆಡೋದು ಮತ್ತು ಹಬ್ಬಗಳನ್ನು ರಂಗುಗಳಿಂದ ಆಡೋದು ಕೂಡ ಹಳ್ಳಿಗಳಲ್ಲಿ ಕೂಡ ನಾವು ನೋಡ್ತೀವಿ. ಯುಗಾದಿಯಲ್ಲಿ ಬಣ್ಣ ಆಡ್ತಾರೆ, ಬೇಟೆ ಆಡ್ತಾರೆ, ಅನೇಕ ಒಂದೊಂದು ಏನಂತಾರೆ ಸಂಭ್ರಮದ ಒಂದು ವಸಂತ ಋತುವಿನ ಆಗಮನಕ್ಕೆ ಒಂದೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಲ್ಲಿ. ಯಾಕಂದರೆ ಅವರಿಗೆ ಆ ಕಾಲ ಸುಗ್ಗಿ ಎಲ್ಲ ಮುಗಿದ್ಬಿಟ್ಟಿರ್ತದೆ. ಇನ್ನು ಪೈರು ಫಸಲು ಹೊಲದಲ್ಲಿ ಯಾವ ಕೆಲಸವೂ ಇರೋದಿಲ್ಲ. ಆವಾಗ ತಮಗೆ ಆಗಿ ಬಿಡುವು ಮಾಡಿಕೊಂಡು ಮಾಡುವಂತಹ ಸಂಭ್ರಮ ಪಡುವಂತಹ ಸಮಯ. ಆದ್ದರಿಂದ ಇದನ್ನು ಹಬ್ಬವನ್ನು ವಿಶಿಷ್ಟವಾಗಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಇನ್ನು ತಮಿಳುನಾಡಿನಲ್ಲಿ ಉಡುಪಿಯಲ್ಲಿ ಅಂತ ನಾವು ನೋಡಿದಾಗ ಅದು ಕೂಡ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಅವರಿಗೆ ನಾವು ನೋಡಿದ್ವಿ ರಾಮನವಮಿ ಮೊದಲಾದವು ಏನಂತಂದರೆ ಅದು ಹೊಸ ವರ್ಷ ಅಂತ ಉಡುಪಿಯಲ್ಲಿ ನಾವು ನೋಡ್ತೀವಿ. ರಾಮನವಮಿಯನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಅವರಿಗೆ ಅದು ಯುಗಾದಿ ಅಂತ ರಾಮನ ಒಂದು ಜನನದ ನಂತರ ಯುಗಾದಿ ಅಂತ ಆಚರಣೆ ಮಾಡ್ತಾರೆ. ಅದು ಕೂಡ ಚಾಂದ್ರಮಾನ ಪಂಚಾಂಗದ ಅನುಗುಣವಾಗಿ ಮಾಡೋದರಿಂದ ನಮಗೆ ಅವರಿಗೆ ವ್ಯತ್ಯಾಸಗಳು ಬರ್ತದೆ. ಕೃಷ್ಣ ಜನ್ಮಾಷ್ಟಮಿ, ಹೊಸ ವರ್ಷ, ಅನೇಕ ಘಟ್ಟದ ಮೇಲೆ ಅಂಥೇಳಿ ನಾವೇನು ನೋಡಿದರೆ ತಮಿಳುನಾಡು ಹಾಗೂ ಉಡುಪಿ ಕೇರಳದ ಕಡೆಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಈ ನಮ್ಮ ಆಂಧ್ರ ಪ್ರದೇಶ ಈ ಒಂದು ಪ್ರಾಂತದ ಕಡೆಗೂ ಬೇರೆ ಬೇರೆಯಾಗಿ ಹಬ್ಬಗಳು ಆಗಲಿ ಈ ಒಂದು ಆಚರಣೆಗಳು ಅವರವರ ಪಂಚಾಂಗದ ಪ್ರಕಾರ ಅಲ್ಲಿ ಕೂಡ ಚಾಂದ್ರಮಾನಕ್ಕೆ ಅನುಗುಣವಾಗಿ ಪಂಚಾಂಗ. ನಮ್ಮದು ಸೂರ್ಯ ಸಿದ್ಧಾಂತ, ನಮ್ಮದು ಸೂರ್ಯಮಾನ ಪಂಚಾಂಗ ಅಂತ ಹೇಳ್ತೀವಿ. ಅವ್ರದ್ದು ಚಾಂದ್ರಮಾನ ಪಂಚಾಂಗ. ನಮ್ಮ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನಾವು ಕಾಲವನ್ನು ಪರಿಗಣನೆ ಮಾಡ್ತೀವಿ. ಅವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಡ್ತಾರೆ. ಅದನ್ನೇ ನಾವು ಹರಿಕಥಾಂಸಾರದಲ್ಲಿ ಹೇಳ್ತಾರೆ ಪರಿಯಿಡ ವತ್ಸರ ಸಂವತ್ಸರ ಅಂತ ಕರೆಸ್ಕೊಂಡು ಸ್ವಾಮಿ ಇರ್ತಾನೆ ಅಂತ. ಅದರಂತೆ ಪರಿವತ್ಸರ, ಇಡವತ್ಸರ, ಸಂವತ್ಸರ ಅಂತ ಈ ರೀತಿ ನಾವು ಭಗವಂತನ ಒಂದು ಕಾಲರೂಪಿ ಪರಮಾತ್ಮನ ಚಿಂತನೆ ಮಾಡಿ ಬೇರೆ ಬೇರೆ ರೀತಿಯಿಂದ ಪಂಚಾಂಗಗಳು ಅನೇಕ ಪಂಚಾಂಗಗಳಿದೆ. ಬೇರೆ ಬೇರೆ ಮಠದವರು ಪಂಚಾಂಗಗಳು ಬೇರೆ, ಮತ್ತು ಮಹಾರಾಷ್ಟ್ರದಲ್ಲಿ ಪಂಚಾಂಗ ಬೇರೆ. ಹಾಗೆ ನಾವು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅನುಗುಣವಾಗಿ ವ್ಯತ್ಯಾಸಗಳು ಬರುತ್ತದೆ. ಅದನ್ನು ಆಯಾ ಭಾಗದಲ್ಲಿದ್ದವರು ಆಯಾ ಭಾಗದ ರೀತಿ ಪದ್ಧತಿಗಳಂತೆ ಅದನ್ನು ಆಚರಣೆ ಮಾಡೋದು ನಾವು ಕಾಣ್ತೀವಿ. ಮತ್ತು ಮುಂದೆ ಕೇಳ್ತಾರೆ, ಹೆಚ್ಚಿನ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಗಂಧಲೇಪನ ಮಾಡ್ತಾರೆ. ನೋಡಿ ಇದು ಯಾಕೆ ಅಂತಂದರೆ ಕಾಲಕ್ಕೆ ಅನುಗುಣವಾಗಿ ಅದೆಲ್ಲ ಬಿಸಿಲು ಪ್ರದೇಶ. ಬಿಸಿಲು ಬಂದಾಗ ಮೈಗೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತೀವಿ ಮಠಗಳಲ್ಲಿ ಯಾಕೆ ಅಂದರೆ ಮಡಿಯಿಂದ ಶುಚಿಯಿಂದ ಗಂಧವನ್ನು ತೆಗೆದು ದೇವರಿಗೆ ಅರ್ಪಣೆ ಮಾಡಿ ನಮ್ಮ ಬಿಂಬರೂಪನ ಪರಮಾತ್ಮನಿಗೆ ಅಥವಾ ನಮ್ಮ ಗುರುಗಳಿಗೆ ಅರ್ಪಣೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಿ ನಾವು ಮೈಗೆ ಹಚ್ಕೋಬೇಕು. ಗಂಧ ಏನು ಮಾಡ್ತದೆ ಅಂತಂದರೆ ನಮಗೆ ಎಲ್ಲ ಗೊತ್ತು. ಈ ಒಂದು ಬೆವರಿನ ಇದರಿಂದ ಬೆವರಿನ ಗುಳ್ಳೆಗಳು ಹೇಳ್ತವೆ ಮೈಯೆಲ್ಲ. ಈ ದೇವರಿಗೆ ಒಂದು ಅರ್ಪಣೆ ಮಾಡಿದಂತಹ ಗಂಧವನ್ನು ನಾವು ಮೈಗೆ ಹಚ್ಕೊಂಡ್ರೆ ಆ ಬೆವರಿನ ಗುಳ್ಳೆಗಳು ಕಡಿಮೆ ಆಗ್ತದೆ, ಅಥವಾ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ನಮ್ಮ ಬಿಂಬರೂಪನಿಗೆ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವು ಹಚ್ಚಿಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಗಂಧಲೇಪನಗಳು. ಯಾವ ರೀತಿ ನಾವು ದೇವರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡ್ತೀವೋ ಅದರಂತೆ ಗಂಧ ಕೂಡ ಆ ಒಂದು ಬೇಸಿಗೆ ಸಮಯದಲ್ಲಿ ಏನಂತಂದರೆ ಭಗವಂತನಿಗೆ ಗಂಧವನ್ನು ಲೇಪಿಸಿ ಗಂಧವನ್ನು ರಾಯರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮುಂತಾದ ರಾಘವೇಂದ್ರ ಸ್ವಾಮಿ, ಜಯತೀರ್ಥರು, ರಘೋತ್ತಮ ತೀರ್ಥರು ಎಲ್ಲ ವೃಂದಾವನಗಳಿಗೆ ಕೂಡ ಗಂಧಲೇಪನವನ್ನು ಮಾಡ್ತಾರೆ.
ಇದು ಯಾಕೆ ಅನ್ನೋದು ಒಂದು ನಾವು ನೋಡೋದು ಆಚಾರ ವಿಚಾರಗಳ ಧಾರ್ಮಿಕ ಸಂಪ್ರದಾಯ ದೃಷ್ಟಿಯಿಂದ. ಅದರ ಜೊತೆಗೆ ವೈಜ್ಞಾನಿಕವಾಗಿ ಇನ್ನೊಂದು ಹಿನ್ನೆಲೆಯನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನು ಅಂತಂದರೆ, ಇದೆಲ್ಲ ಶಿಲೆಯಿಂದ ಮಾಡಲ್ಪಟ್ಟು ವೃಂದಾವನಗಳು. ಈ ಬಿಸಿಲು ಜಾಸ್ತಿ ಆದರೆ ಒಂದು ವೇಳೆ ಕಲ್ಲುಗಳು ಕೂಡ ಸಿಡಿಯೋ ಚಾನ್ಸ್ ಅಥವಾ ಬಿರುಕು ಬಿಡೋ ಚಾನ್ಸ್ಗಳು ಇರ್ತದೆ. ಈ ಗಂಧಲೇಪನದಿಂದ ಹಾಗೂ ಅಭಿಷೇಕಗಳಿಂದ ನಾವು ನೋಡ್ತೀವಿ, ಜಲಾಭಿಷೇಕದಿಂದ ಅದನ್ನು ವೃಂದಾವನಗಳಿಗೆ ನಾವು ಅರ್ಪಣೆ ಮಾಡಿದಾಗ ಏನಂತಂದರೆ ಅದು ಸ್ವಲ್ಪ ಶಾಂತವಾಗಿ ಅಥವಾ ಉಷ್ಣತೆ, ಆ ಕಲ್ಲಿನ ಅಥವಾ ಶಿಲೆಯ ಉಷ್ಣತೆ ಕಡಿಮೆಯಾಗಿ ಅದು ಸಿಡಿಯುವ ಚಾನ್ಸಸ್ಸು ಕಡಿಮೆ ಆಗ್ತದೆ. ಪ್ರತಿಮಾಗಳಿಗೆ ಪ್ರತಿಯೊಂದು ಕಡೆ ನಾವು ಸಿಂಹಾಚಲ ಅಂತ ಒಂದು ನರಸಿಂಹದೇವರ ಸನ್ನಿಧಿ ಉಂಟು. ಅಲ್ಲಿ ಗಂಧಲೇಪನ ಯಾವಾಗಲೂ ಗಂಧಲೇಪನೇ ಮಾಡ್ತಾ ಇರ್ತಾರಂತೆ. ಅಷ್ಟು ಒಳಗಡೆ ಶಾಖ ಬರ್ತಾ ಇರ್ತದಂತೆ. ಅದು ಕೂಡ ಕಲ್ಲಿನ ಶಿಲೆಯ ಲಕ್ಷಣ ಕೂಡ ಇದೆ. ಆ ದೃಷ್ಟಿಯಿಂದ ಏನಂತಂದರೆ ಗಂಧಲೇಪನ ಮುಖ್ಯವಾಗಿ ಬೇಸಿಗೆಗಳಲ್ಲಿ ಎಲ್ಲ ಮಠಗಳಲ್ಲಿಯೂ ಹಾಗೂ ದೇವಸ್ಥಾನಗಳಲ್ಲಿ ಮಾಡ್ತಾರಂತ ಹೇಳ್ತಾ, ಈ ನನ್ನ 4 ನುಡಿ ನಮನಗಳನ್ನು ನಿಮಗೇನಾದರೂ ಇದರ ಬಗ್ಗೆ ಸಂಶಯ ಇದ್ದರೆ ಇನ್ನೂ ಹೆಚ್ಚು ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಕೇಳ್ತಾ, ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ.